ಸರ್ 31/7/2022ರಿಂದ 31/4/2024 ಒಳಗಿನ ಅವಧಿಯಲ್ಲಿ ಏನು ನಿವೃತ್ತರಾಗಿರ್ತಾರ ಅವರಿಗೆಲ್ಲ 6ನೇ ವೇತನದ ಪ್ರಕಾರ ವೇತನ ಆಯೋಗದ ಪ್ರಕಾರ ನಮಗೆಲ್ಲ ಪಿಂಚಣಿ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ 7ನೇ ವೇತನವನ್ನು ಜಾರಿಗೊಳಿಸಿದ್ದು 2022 ಜುಲೈಲಿಂದ. ಆದರೆ ಯಾವಾಗಲೂ ನೀವು ಎಫೆಕ್ಟ್ ಮಾಡಿದ್ರಿ 7ನೇ ವೇತನ ಶಿಫಾರಸನ್ನು, ಅದರ ಪ್ರಕಾರ ಏನೋ ಅಲ್ಲಿಂದ ನಮಗೆ ಕೊಡಬೇಕು ಆ ನಿವೃತ್ತಿ ಹೊಂದಿರತಕ್ಕಂಥದ್ದು. ಈ ಒಂದು 25 ತಿಂಗಳ ಅವಧಿಯಲ್ಲಿ ಏನು ನಿವೃತ್ತರಾಗಿದ್ದಾರೆ ಅವರಿಗೇನು ನಮ್ಮ ಪಿಂಚಣಿ ಸೌಲಭ್ಯಗಳಲ್ಲಿ ಭಾಳಷ್ಟು ಏನದು ಅಂದರೆ ಲಾಸ್ ಮಾಡಿದ್ದಾರೆ ಸರ್. ಸುಮಾರು ಅಲ್ಲಿ ಕಾಲ್ಪನಿಕ ಅಂತ ಹೇಳ್ತಾರೆ. ಕಾಲ್ಪನಿಕ ಅಂದ್ರೆ ನಾ ಅರ್ಥೈಸ್ಕೊಂಡಂಗೆ ಏನು ಸ್ಯಾಲ್ರಿ ಬರ್ತದೆ ಹೆಚ್ಚುವರಿಯಾಗಿ, ಆ ಸ್ಯಾಲ್ರಿ ಹೆಚ್ಚುವರಿಯಾಗಿ ಬರ್ತಕ್ಕಂಥದ್ದು ಅಷ್ಟೇ ತಡೆ ಹಿಡಿತಾರೆ. ನಾನೀಗ ಯಾವಾಗ ಜಾರಿಗೊಳಿಸಿದ್ರೆ ಹಿಂದೆ 13 ತಿಂಗಳ ಹಿಂದೆ ನಾನು ನಿವೃತ್ತಿ ಹೊಂದಿದ್ದೀನಿ. 13 ತಿಂಗಳಂದ್ರೆ ನನಗೆ ವ್ಯತ್ಯಾಸ ಆಗಿದ್ದು 6,000 ವ್ಯತ್ಯಾಸ 13ರಲ್ಲಿ 78,000 ಅಷ್ಟು ಕಡಿತಗೊಳಿಸಿ ನಿವೃತ್ತಿ ಹೊಂದಿದ್ದು ಎಲ್ಲ ನಿವೃತ್ತಿ ಸೌಲಭ್ಯಗಳೆಲ್ಲ 7ನೇ ವೇತನದ ಪ್ರಕಾರ ಕೊಡಬೇಕಾಗಿತ್ತು. ಅದನ್ನೇ ಸರಿ ಸುಮಾರು ನನಗೆ 15 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್. ಈಗ ಅದಕ್ಕೇನಂದ್ರೆ ಇಷ್ಟೊಂದು ಅನ್ಯಾಯ ಆಗ್ತದೆ. ನಾವು 40 ವರ್ಷ ಸೇವೆ ಸಲ್ಲಿಸಿದ ನಂತರ ಈ ಪಿಂಚಣಿ ಸೌಲಭ್ಯ ಸಿಗ್ತಕ್ಕಂಥ, ಅದರ ಪ್ರತಿಫಲವಾಗಿ ಏನದಂದ್ರೆ ನಮಗೆ ಸಿಗ್ತಕ್ಕಂಥ ಸೌಲಭ್ಯ ಹಿಡಿಗಂಟು ಏನಿದೆಯಲ್ಲ ನಮ್ಮ ಲಾಂಗ್ ಲೈಫ್ ಸಿಗ್ತಕ್ಕಂಥದ್ದು, ಅದನ್ನು ಹಿಡಿತಕ್ಕಂಥದ್ದು ಕಾಲ್ಪನಿಕ ಅಂತೇಳಿ ಪರಿಭಾವಿಸಿಲ್ಲ. ಇನ್ನೊಂದು, ಹಿಂದಿನ ಎಲ್ಲ ವೇತನ ಆಯೋಗಗಳನ್ನು IR ಏನು ಕೊಡ್ತಾರೆ ಇಂಟರಿಮ್ ರಿಲೀಫು, ಈಗ ವೇತನ ಆಯೋಗ ರಿಪೋರ್ಟ್ ಕೊಡ್ಲಿಕ್ಕೆ ಲೇಟ್ ಆಗ್ತದೆ ಅಂತ ತಿಳ್ಕೊಂಡು 6 ತಿಂಗಳಿಗೆ ಜಾಸ್ತಿ ಆದಾಗ IR ಜಾಸ್ತಿ ಲಾಸ್ ಆಗಬಾರ್ದು IR ಕೊಡ್ತಾರೆ ಇಂಟರಿಮ್ ರಿಲೀಫ್. ಆ ಇಂಟರಿಮ್ ರಿಲೀಫ್ ಏನದಂದರೆ ಏಪ್ರಿಲ್ 2023ಕ್ಕೆ ಕೊಟ್ಟಿದ್ದಾರೆ. ಅಲ್ಲಿಂದ ಆದರೂ ಇವ್ರು ಏನಾದರೂ ಫಿಕ್ಸೇಷನ್ ಕೊಡ್ತಾರೆ, ಪೂರ್ತಿ ಏನಾದ್ರು ಮಾನಿಟರಿ ಬೆನಿಫಿಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆವು. ಆದರೆ ಏನಂದ್ರೆ ಪೂರ್ತಿ ಆಗಸ್ಟ್ 2024ರವರೆಗೆ ಹೋದಾಗ ಸುಮಾರು ಜನರಿಗೆ ಏನಾದ್ರು ಲಾಸ್ ಆಗಿದೆ. ಒಂದು 10,000 ಜನರಿಗೆ ಆಗ್ತಿತ್ತು, ಈಗ 26,000 ಜನರಿಗೆ ಏನಾದ್ರು ಸರಿ ಸುಮಾರು ಲಾಸ್ ಆಗಿದೆ. ಅದಕ್ಕೇನದಂದರೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಇರೋದ್ರಿಂದ ನಾವೇನು 1 ವರ್ಷ ಆದ್ರೂ ಯಾವಾಗ ನಾವು ಒಂದು ವೇದಿಕೆ ಮಾಡ್ಕೊಂಡೇವು ರಾಜ್ಯ ಮಟ್ಟದ್ದು, ಆ ವೇದಿಕೆ ಏನು ಯಾವಾಗ ಕರೆ ಕೊಡ್ತಾ ಅವಾಗ ಏನದು ಅಷ್ಟೇ ಸಂಖ್ಯೆದಾಗ ನಾವು ಸೇರ್ತಾ ಇದ್ದೀವಿ. ನಾವು ಮೊನ್ನೆ ತಾನೇ ಇಲ್ಲಿ ಅನುದಾನ ರಹಿತ ಶಾಲೆಗಳ ಒಂದು ಇದು ನಡೆದಾಗ ಅಲ್ಲಿ ಸಂಖ್ಯೆ ಸೇರಿದ್ದು ಭಾಳ ವಿರಳಿತ್ತು, 100-150. ಆದರೆ ಇವತ್ತಿನ ನಾವು ಸಂಖ್ಯೆ ನೋಡಿದಾಗ ಇಷ್ಟೊಂದು ಸಲ ನಿವೃತ್ತಿ ಹೊಂದಿರತಕ್ಕಂಥದ್ದು ಇಡೀ ವಯಸ್ಸಿನಲ್ಲಿರ್ತಕ್ಕಂಥವ್ರು ಇಷ್ಟು ಹುಮ್ಮಸ್ಸಿಗೆ ಸೇರ್ತಾರೆ ಅಂದಾಗ ಅದು ಅನ್ಯಾಯ ಆಗಿರತಕ್ಕಂಥ ಲಕ್ಷಣ ಇದು ನಮಗೆ ಇಷ್ಟೊಂದು ಜನ ಸೇರಲಿಕ್ಕೆ. ಆದರೂ ಕೂಡ ಏನದಂದರೆ ನಾವು ಆಶಾಭಾವನೆ ಇಟ್ಕೊಂಡಿದ್ದೆವು. ಗೌರ್ಮೆಂಟ್ಲಿಗೆ ಏನದಂದರೆ ಮನವರಿಕೆ ಪ್ರಯತ್ನ ಮಾಡಿದ್ದೆವು ಎಲ್ಲ ರೀತಿಯಿಂದ. ಆದರೆ ಅವ್ರು ಕೇಳೇ ಇಲ್ಲ ಅಂದಾಗ ನ್ಯಾಯಾಲಯ ಹದಿ ತುಳಿತಕ್ಕಂಥದ್ದು ಅವಶ್ಯದ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ದೃಢ ವಿಶ್ವಾಸ. ನಡೆ ನ್ಯಾಯಾಲಯ ಬಂದಿದೆ ಸರ್. ಮುಂದಿನ ನಡೆ ನ್ಯಾಯಾಲಯದಲ್ಲಿ ನಾವು ಜಯಶಾಲಿ ಆಗ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ನಮಗಿದೆ. ಸುಲ್ಸುರೆ, ಭಾಲ್ಕಿ ತಾಲೂಕು, ಜಿಲ್ಲೆ ಬೀದರ್.